ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಆದಂಥ ಸಂಚಿಕೆ ನೋಡ್ಕೊಂಬರೋಣ. ನಿಜಕ್ಕೂ ತುಂಬ ಸೂಪರ್ ಆದಂಥ ಸಂಚಿಕೆ, ಖುಷಿ ಆಗುತ್ತೆ. ಭೂಮಿಯ ಒಂದು ಮಾತು ಕೂಡ ಇಲ್ಲೇನಾಗುತ್ತೆ, ಸಕ್ಸಸ್ ಆಗುತ್ತೆ, ಖುಷಿ ಆಗುತ್ತೆ. ಆದರೆ ಖುಷಿ ಇದ್ದಲ್ಲಿ ಒಂದು ದುಃಖ ಇದ್ದೇ ಇರುತ್ತೆ ಅನ್ನೋದಕ್ಕೆ ಈ ಒಂದು ಧಾರಾವಾಹಿನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಸೊ ಮನೆಯವರೆಲ್ಲ ಖುಷಿಯಾಗಿರ್ತಾರೆ. ಇನ್ನೇನು ಸಂಗೀತ ಮತ್ತು ನಮ್ಮ ಯಾರು ನಿಂಗವ್ವಜ್ಜಿ ಒಂದಾಗುವಂಥ ಸುಸಂದರ್ಭದಲ್ಲಿ ಇನ್ನೊಂದು ಆಪತ್ತು ಬಂದು ಒದಗಿದೆ. ಅದೇನು ಅಂತ ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಸೊ ಏನಂತಂದರೆ, ಸಂಚಿಕೆ ಆರಂಭದಲ್ಲಿ ನಮ್ಮ ಅಜಿತ್ ಅವರಿಗೆ ಸತ್ಯಣ್ಣ ಅವರು ಸಜೆಸ್ಟ್ ಮಾಡ್ತಾ ಇರ್ತಾರೆ. ನೋಡು ಅಜಿತಾ, ಭೂಮಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಕಣೋ ಅಂತ ಹೇಳಿದಾಗ, ಏನು ಅಂತ ಹೇಳ್ತಿದ್ದೀಯ ಸತ್ಯಣ್ಣ, ಅದೆಂಥ ಪ್ರೀತಿ ಕೇಳಿದರೆ ವ್ರತ ಯಾಕೆ ಮಾಡಿದೆ ಅಂದರೆ ಫ್ರೆಂಡು ಗಿಂಡು ಅಂತ ಹೇಳ್ತಾಳೆ. ನೋಡಿದ್ರೆ ತನ್ನ ಪ್ರಾಣನೇ ಪಣಕ್ಕಿಟ್ಟು ನನಗೋಸ್ಕರ ಅಂತ ವ್ರತ ಮಾಡ್ತಾಳೆ. ನನಗೆ ಯಾವುದು ಏನು ಒಂದು ಅರ್ಥ ಆಗ್ತಿಲ್ಲ ಸತ್ಯಣ್ಣ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡಿರ್ತಾರೆ ನಮ್ಮ ಅಜಿತ್ ಅವರು. ಆದರೆ ಸತ್ಯಣ್ಣ ಅವರು ಚಿಕ್ಕ ಮಗುಗೆ ಹೇಳ್ದಂಗೆ ಎಳಿ ಎಳಿಯಾಗಿ ಬಿಡಿಸಿ ಹೇಳ್ತಾರೆ ಅಜಿತ್ಗೆ. ಆಗ ಅಜಿತ್ಗೆ ಹಂಗಂತೀಯ ಸತ್ಯಣ್ಣ ಅಂತ ಹೇಳ್ತಾರೆ. ಹೌದು ಕಣೋ, ಈಗ ನೀನು ಹೊರಗಡೆ ಪೊಲೀಸ್ ಆಫೀಸರು, ಭೂಮಿ ಮುಂದೆ ಲವರ್ ಬಾಯ್ ಆಗಬೇಕು ಅಂತ ಹೇಳಿದಾಗ, ಓ ಹಂಗಂತೀಯ, ಹೌದು ಕಣೋ, ಭೂಮಿ ನಿನ್ನ ಮದುವೆ ಆಗಬೇಕಾದ್ರೆ ಯಾಕೆ ಮದುವೆ ಆದ್ಲೇಳು, ಅವರಮ್ಮನ ಬಿಡಿಸೋಕ್ಕೋಸ್ಕರ. ಈಗ ಭೂಮಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ, ಆದರೆ ಆ ದಡ್ಡಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ ಕಣೋ. ನೋಡು, ಅವಳು ಪ್ರೀತಿ ಹೇಳ್ಕೊಳಕ್ಕೆ ಅಷ್ಟಕ್ಕೂ ಅವಳು ಹೆಣ್ಮಗು ಹೇಗೆ ಹೇಳ್ಕೊತಾಳೆ. ಅಲ್ಲ ಸತ್ಯಣ್ಣ, ನಾನಾದರೂ ಹೇಳಕ್ಕೆ ಹೋದಾಗ ಏನಾದ್ರು ಒಂದು ಹೇಳ್ತಾಳೆ ಸತ್ಯಣ್ಣ ಅಂತ ಹೇಳಿದಾಗ, ನೋಡು ಇದು ಒಳ್ಳೆ ಸಮಯ, ಈಗ ಒಳ್ಳೆ ಒಂದು ಪ್ಲೇಸಲ್ಲಿ ಕೂಡ ಇದ್ದೀವಿ, ಅರ್ಥ ಮಾಡ್ಕೊಂಡ್ಬಿಟ್ಟು ನೀನು ಅವಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡು. ಅವಳಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಕಣೋ ಅಂತ ಸತ್ಯಣ್ಣ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಅಜಿತ್ ಅವರು ತುಂಬ ಖುಷಿ ಆಗ್ತಾರೆ. ಓ ಹೌದಾ ಅಂತ ಹೇಳ್ಬಿಟ್ಟು, ಇನ್ನೇನು ಭೂಮಿ ನನಗೆ ಸಿಗ್ತಾಳೆ ಅನ್ನೋ ಅಷ್ಟೇ ಖುಷಿ ಅವ್ರಿಗೆ. ಸೊ ಈ ಕಡೆ ಕ್ಯಾರಮ್ ಬೋರ್ಡೆಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲಿ ಗೆಲ್ತಾರೆ, ಮುದ್ದು ಕೊಡ್ತಾರೆ, ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ. ಸೊ ಈಗಾಗಲೇ ನಮ್ಮದೇ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಂಗೀತ ಮತ್ತು ನಮ್ಮ ನಿಂಗವ್ವಜ್ಜಿಗೂ ಕೂಡ ಕಾಂಪಿಟೇಷನ್ ನಡೆಯುತ್ತೆ. ಇಲ್ಲಿ ನಮ್ಮ ಸತ್ಯಣ್ಣ ಇದ್ದಾರಲ್ಲ, ಸತ್ಯಣ್ಣ ಅವರು ಕೆಲವೊಂದು ಕಂಡೀಷನ್ಗಳನ್ನು ಕೂಡ ಹಾಕ್ತಾರೆ. ಆ ಕಂಡೀಷನ್ಗೆ ನಿಂಗವ್ವಜ್ಜಿ ಒಪ್ಕೋತಾಳೆ. ಈ ನಿಂಗವ್ವ ಸೋಲ ಮಾತೇ ಇಲ್ಲ ಅಂತ ಹೇಳ್ತಾರೆ. ಮೊದಲೇ ಗಡ್ಗಿತಿ ನಿಂಗವ್ವಜ್ಜಿ. ಅಕ್ಕ ತಂಗಿರು ಎಷ್ಟಾಗಲಿ ಬಿಟ್ಕೊಡ್ತಾರೆ ಅವರು, ಅಕ್ಕ ತಂಗಿರು ಎಲ್ಲ ಒಂದೇ, ಅವರಿಬ್ಬರು ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಜೊತೆ ಕ್ಯಾರಮ್ ಬೋರ್ಡ್ ಆಡಲಿಕ್ಕೆ ನಿಂಗವ್ವಜ್ಜಿನೇ ಹಿಡಿತಾರೆ. ನಮ್ಮ ಸತ್ಯಣ್ಣವರ ಕಂಡೀಷನ್ ಕೂಡ ಒಪ್ಕೋತಾರೆ. ಈ ಕಡೆ ಅಣ್ಣ ತಮ್ಮನೂ ಅಷ್ಟೇ ಆ ಥರ ಇಬ್ಬರು ಏನು ಮಾಡ್ತಾರೆ, ಅತ್ತೆ ಸೊಸೆ ಪಂದ್ಯ ಆರಂಭ ಆಗುತ್ತೆ, ಅತ್ತೆ ಗೆಲ್ತಾರೆ. ಆ ಕಂಡೀಷನ್ ಏನಾಗಿರುತ್ತೆ ಅಂತಂದರೆ, ನಿಂಗವ್ವಜ್ಜಿ ನಮ್ಮ ಸಂಗೀತ ಅವ್ರನ್ನ ಹಗ್ ಮಾಡಬೇಕು. ಆಗ ಯೋಚನೆ ಮಾಡ್ತಿರ್ತಾರೆ, ಅಜ್ಜಿ ನೀವು ಸೋತೆ ಅಂತ ಒಪ್ಕೊಂಬಿಡಿ ಅಂತ ಹೇಳ್ತಾರೆ. ಈ ನಿಂಗವ್ವ ಸೋಲ ಮಾತೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅಮ್ಮನ ಹಗ್ ಮಾಡಿ ಅಂದಾಗ ಸಂಗೀತನ ಹಗ್ ಮಾಡ್ತಾರೆ. ಸಂಗೀತನಿಗೆ ತುಂಬ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಉಚ್ಚಿ, ಈ ಸಂದರ್ಭದಲ್ಲಿ ಮುತ್ತೈದೆಯರು ಅಳಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಚಂದ್ರಿಕಾ ಇರ್ತಾಳಲ್ಲ, ಈ ಸಂಗೀತ ಅವರ ನಾದ್ನಿ, ಅವರು ಅಮ್ಮ ನೀನು ಟ್ಯಾಬ್ಲೆಟ್ಸ್ ತೊಗೋಬೇಕಲ್ಲ ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ರಾಮ್ ಕೂಡ ಹಗ್ ಮಾಡ್ತಾರೆ, ಹಗ್ ಮಾಡಿಕೊಂಡು ಖುಷಿ ಆಗ್ತಾರೆ. ಭೂಮಿ, ಅಜಿತ್, ನಚ್ಚು ಎಲ್ರಿಗೂ ಖುಷಿ ಆಗುತ್ತೆ. ಅಮ್ಮ ಆರತಿಗೊಬ್ಬ ಕೀರ್ತಿಗೊಬ್ಬ ಅಂತ ಇದೆ, ಈಗೇನೊಬ್ರು ತಂಗಿನೇನಾದರೂ ಕೊಡ್ತಿರೋ ಏನೋ ಅಂತ ಹೇಳ್ಬಿಟ್ಟು ಈ ರೀತಿ ಜೋಕ್ ಎಲ್ಲ ಮಾಡ್ತಾ ಇರ್ತಾರೆ. ಕುಟುಂಬದವರೆಲ್ಲ ಬಹಳ ಖುಷಿಯಿಂದ ಇರ್ತಾರೆ. ಇಲ್ಲಿ ಅವರ ಈ ಸಂಗೀತ ಅವರು ಅಂದರೆ ನಿಂಗವ್ವಜ್ಜಿ ಹೆಣ್ಮಗಳು, ಅಲ್ಲ ಅಮ್ಮ ಏನಾಗಿದೆ ನಿನಗೆ ಅಂತ ಕೇಳಿದಾಗ, ನನಗೇನೇ ಆಗಿದೆ ಅಂದಾಗ, ಮಯೂರಿ ಅಜ್ಜಿಗೆ ದಿನ ಒಂದಲಗ ಸೊಪ್ಪನ್ನು ಕಷಾಯ ಮಾಡಿಕೊಡು ಅಂದಾಗ, ಯಾಕೆ ಅಂದ ತಕ್ಷಣ ಬರ್ತಾ ನಿನ್ನ ಜ್ಞಾಪಕ ಶಕ್ತಿ ಹೋಗ್ತಿದೆಯಮ್ಮ ಅಂತ ಹೇಳ್ತಾಳೆ. ಅಂದರೆ ಇಲ್ಲಿ ಜಗಳ ಹಚ್ಚುವಂಥ ಮಾತು, ಕಟ್ಟುವಂಥ ಮಾತಾಡ್ತಾಳೆ. ಏನಾಗಿದೆ ನನಗೆ ಅಂತ ಕೇಳಿದಾಗ, ಅಲ್ಲಮ್ಮ ಸಂಗೀತ ಅಣ್ಣನ ಕರ್ಕೊಂಡು ಮನೆ ಬಿಟ್ಟು ಹೋದವಳು, ನಿಮ್ಗೆ ಏನಾಗಿದೆ ಏನು ಎತ್ತ ಅಂತ ನೋಡ್ದಿರೋಳು, ಇವತ್ತು ಬಂದಿದ್ದಾಳೆ ಅಂದ ತಕ್ಷಣ ನೀವು ಅವಳ ಪರನೇ ಮಾತಾಡ್ತಿದ್ರಲ್ಲಮ್ಮ, ಅಲ್ಲಮ್ಮ ಹಗ್ ಮಾಡೋದೇನು ಅಂದರೆ ತಪ್ಕೊಳ್ಳೋದೇನು ಹಂಗೆ ಹೆಂಗೆ ಅಂತ ಇವಳು ಅಜಿತ್ ಕೆಡ್ಸೋಕ್ಕೆ ಶುರು ಮಾಡಿದಾಳೆ. ಇಲ್ಲಿ ಮಯೂರಿ ಭಾಳ ಒಳ್ಳೆಯ ಮನಸ್ಸು, ಭಾಳ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥ ಹುಡುಗಿ. ಅವಳ ಅಮ್ಮನ ಬಯಕ್ಕೆ ಹೋಗ್ತಾಳೆ. ಅಮ್ಮನಿಗೆ ಎದುರು ವಾದಿಸೋಷ್ಟು ದೊಡ್ಡವಳಾಗ್ಬಿಟ್ಟ ನೀನು ಅಂತ ಹೇಳ್ಬಿಟ್ಟು ಚಂದ್ರಿಕಾ ಬೈತಾರೆ. ಇದು ಮುಂದೆ ಎಲ್ಲಿಗೆ ಹೋಗುತ್ತೋ ನೋಡೋಣ. ಇನ್ನು ಭೂಮಿ ಅಜಿತ್ನ ಒಂದು ಮಾಡಬೇಕು ಅಂತ ನಮ್ಮ ಸತ್ಯಣ್ಣ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಏನಾಗುತ್ತೋ ಏನೋ ದೇವರೇ ಬಲ್ಲ. ಈ ಕಡೆ ಈ ಅಶ್ವಿನಿಯವರೇ ಎಂಟ್ರಿ ಕೊಟ್ಬಿಟ್ಟಿದ್ದಾಳೆ, ಶ್ರವಣ್ ಮಗಳು ನಾನೇ ಮನಶ್ವಿನಿ ಅಂತ. ಯಾಕಂದರೆ ಈ ಅಂಜು ಕಿತಾಪತಿ ಮಾಡಿರ್ತಾಳಲ್ವ, ಆ ಕಿತಾಪತಿಗೆ ಇವಳು ಎಂಟ್ರಿ ಕೊಟ್ಟಿದ್ದಾಳೆ. ಎಂಟ್ರಿ ಕೊಟ್ಟಂಥ ಅಶ್ವಿನಿ ನಾನು ಶ್ರವಣ್ ಮಗಳು ಅಂತಲೇ ಹೇಳ್ಕೊಂಡು ಬರ್ತಾಳೆ. ಅಜ್ಜಿಗೆ ಕನ್ಫ್ಯೂಸ್ ಆಗುತ್ತೆ. ಅಪ್ಪ ಅಂತ ಬರ್ತಾಳೆ, ಹಗ್ ಮಾಡ್ಕೋತಾರೆ ಶ್ರವಣ ಅವರು. ಆದರೆ ಶ್ರವಣ ನಿಜ ಹೇಳೋ, ಯಾರೋ ನಿನ್ನ ಮಗಳು, ಎಷ್ಟೋ ಮಕ್ಕಳು ನಿನಗೆ ಅಂತ ಕೇಳಿದಾಗ, ಒಬ್ಬಳೇ ಅತ್ತೆ ಅಂತ ಹೇಳ್ತಾರೆ. ಇವಳು ಯಾರು ಹೇಳಪ್ಪ, ಆಗ್ಲಿಂದ ಬಂದಾಗಲಿ ಇವರು ತುಂಬ ತಲೆ ತಿಂತಿದ್ದಾರೆ ಅಂತ ಹೇಳ್ತಾರೆ. ಈಗ ಶ್ರವಣನಿಗೆ ಬಿಗ್ ಟಾಸ್ಕ್ ಆಗಿದೆ. ಭೂಮಿನೇ ಮನಶ್ವಿನಿ ಅಂತ ಹೇಳ್ತಾರಾ ಅಥವಾ ಅಶ್ವಿನಿನ ಮನಶ್ವಿನಿ ಅಂತ ಹೇಳ್ತಾರಾ, ಕಾದು ನೋಡಬೇಕಾಗಿದೆ. ಇನ್ನು ನಮ್ಮ ಸತ್ಯಣ್ಣ ಅವರು ಒಂದು ಪ್ರಯತ್ನ ಕೂಡ ಸಕ್ಸಸ್ ಆಗುತ್ತಾ, ಇವರಿಬ್ಬರು ಒಂದಾಗ್ತಾರೆ. ಈಗ ನಿಂಗವ್ವಜ್ಜಿಗೆ ಸತ್ಯ ಗೊತ್ತಾಗುವಂಥ ಸಂದರ್ಭ ಬಂದು ಒದಗಿದೆ. ಇವಳೇ ಭೂಮಿ ಅಜಿತ್ ಎಂಟಿ ಅಂತ ಹೇಳ್ತಾರಾ ಅಥವಾ ಮನಸ್ವಿನಿ ಅಂತಲೇ ಕಂಟಿನ್ಯೂ ಮಾಡ್ತಾರಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ
ಕಾದು ನೋಡೋಣ. ಒಂದು ವೇಳೆ ಇವಳೇ ಭೂಮಿ ಅಂತ ಗೊತ್ತಾದರೆ ನಿಂಗವಜ್ಜಿ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.